ಸಿಗರೇಟ್ ಸೇದಿದ ಬಾಕಿ ಹಣ ನೀಡದ ವಿಚಾರಕ್ಕೆ ಇಬ್ಬರ ನಡುವೆ ನಡೆದಂತಹ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ಎರಡೂ ಕೋವಿನ ಯುವಕರು ಗಲಾಟೆ ಮಾಡಿಕೊಂಡಿರುವಂತಹ ಘಟನೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ನಡೆದಿದೆ. ಈ ಗಲಾಟೆ ಗಾಯಗೊಂಡ ಯುವಕನನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಏನಿದ್ದಾರೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಶಿರಹಟ್ಟಿ ಪಟ್ಟಣದ ತಳಗೇರಿ ಬಡಾವಣೆಯಲ್ಲಿ ಅಬ್ದುಲ್ ಗನಿ ಮಕಾಂದರ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಚಹಾ ಅಂಗಡಿಯನ್ನು ಇಟ್ಟುಕೊಂಡಿದ್ದ. ದಿನನಿತ್ಯ ದೇವಪ್ಪ ಪೂಜಾರ್ ಸಿಗರೇಟ್ ಸೇದೋಕೆ ಅಲ್ಲಿಗೆ ಬರ್ತಾ ಇದ್ದ. ಅಬ್ದುಲ್ ಗನಿ ಆತನಿಗೆ ಚಹಾ ಮತ್ತು ಸಿಗರೇಟ್ ಸೇದಿದ ಒಂದು ಸಾಲವನ್ನು ಕೊಡು ಅಂತ ಕೇಳಿದ್ದ. ಅದು ಎಷ್ಟಾಗಿತ್ತು ಅಂದರೆ 2500 ರೂಪಾಯಿ ಆಗಿತ್ತು. ಆ ಹಣವನ್ನು ನೀಡುವಂತೆ ಈತ ಕೇಳಿದ್ದ. ಇದರಿಂದ ಕೋಪಗೊಂಡಂತಹ ಆ ವ್ಯಕ್ತಿ ಏನಿದ್ದಾನೆ ಗಲಾಟೆ ನಡೆದಿತ್ತು ಇಬ್ಬರ ಮಧ್ಯೆ. ಆ ಒಂದು ಗಲಾಟೆ ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬಿಡ್ಸಾಕ್ ಬಂದವು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಮರತೂರು ಗ್ರಾಮದಲ್ಲಿ ನಡೆದಿದೆ. ಮನೋಹರ ಹಾಗೂ ಸಿದ್ದರಾಮ ಎನ್ನುವಂತಹ ವ್ಯಕ್ತಿಗಳು ಇಬ್ಬರು ಮೃತ ದುರ್ದೈವಿಗಳ ಆಗಿದ್ದಾರೆ. ಮತ್ತೋರ್ವನ ಸವಾರನ ಸ್ಥಿತಿ ಗಂಭೀರ ಆಗಿದೆ. ಇನ್ನು ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗಾಗಲೇ ಮೃತರ ಒಂದು ಕಡೆಯಿಂದ ಅವರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಒಂದು ವಿಚಾರದಲ್ಲಿ. ಇನ್ನು ಇವರ ಕಡೆಯಿಂದ ಸಿದ್ದರಾಮ ಹಾಗೂ ಆತನ ಸ್ನೇಹಿತ ಬರ್ತಾ ಇದ್ರು. ಕಲಬುರಗಿಯಿಂದ ಮರತೂರು ಕಡೆ ತಳ್ಳಿದಂತಹ ಒಂದು ಮನೋಹರ ಬೈಕ್ನ ನಡುವೆ ಅಪಘಾತ ಸಂಭವಿಸಿದೆ. ಇನ್ನು ಘಟನೆಗೆ ಸಂಬಂಧ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಿಜ್ಜರಗಿ ಜತ್ ಸಂಪರ್ಕಿಸುವ ಹೆದ್ದಾರಿ ರಸ್ತೆ ನಿರ್ಮಾಣ ಮಾಡುತ್ತಿರುವಂತಹ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಸಂಗಾಲಿ ಜಿಲ್ಲೆಯ ಜತ್ ಪಟ್ಟಣದ ಜ್ಯೋತಿರಾಮನ ನಡುವೆ ಮೃತಪಟ್ಟಂತಹ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ. ಘಟನೆಯಲ್ಲಿ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ರಸ್ತೆಯಲ್ಲಿ ಶವವನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಸಂಬಂಧ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈ ಒಂದು ಘಟನೆಗೆ ಸಂಬಂಧಪಟ್ಟ ವಿಚಾರಗಳ ತನಿಖೆಯನ್ನು ಆಗಬೇಕು ಅಂತ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಬಂದಂತಹ ಜನರು. ನಾವು ತಿಕೋಟ ತಾಲೂಕಾ ಬಿಜ್ಜರಿ ಊರಾಗ್ರಿ ಇಲ್ಲಿ ರೋಡ್ ಪ್ರೋಗ್ರೆಸ್ ನಡೆದೈತಿ. ಇಲ್ಲಿ ರೋಡ್ ಪ್ರೋಗ್ರೆಸ್ ಏನು ನಡೆದೈತಲ್ರಿ, ರೋಡ್ ಮಾಡತ್ತಾರಲ್ಲ, ರೋಡ್ ಮಾಡೋ ಕಾಂಟ್ಯಾಕ್ಟ್ ರೀ. ಯಾವುದೇ ರೋಡ್ ಹತ್ರ ಒಂದು ಯಾವುದೇ ಇಂಟ್ರಕ್ಷನ್ ಬೋರ್ಡ್ ಇಲ್ಲ. ಇಲ್ಲಿ ರೋಡ್ ಪ್ರೋಗ್ರೆಸ್ ಐತಿ, ಇಲ್ಲಿ ಮುಂದೆ ರೋಡ್ ಇಲ್ಲ, ಈ ಥರದ ಯಾವುದೇ ಇಂಟ್ರಕ್ಷನ್ ಇಲ್ಲ. ಇದರ ಅಚಾತುರ್ಯದಿಂದ ಅವ್ರು ಬೇಜವಾಬ್ದಾರದಿಂದ ಇಲ್ಲೊಂದು ರಾತ್ರಿ ಒಬ್ಬ ಯುವಕ ಗಾಡಿ ಬರೋ ಹೊತ್ನಾಗ ಮುಂದೆ ಮಣ್ಣು ಒಗೆದ್ಬಿಟ್ಟಾರ, ಗರ್ಸ್ ಒಗೆದ್ಬಿಟ್ಟಾರ, ಅದ್ರ ಮ್ಯಾಗಿನ ಹಾಸಿ ಹೋಗಿ ಮುಂದೆ ಖಲಾಸ ಆಗಿಬಿಟ್ಟಾನ್ರಿ. ಈ ರೀತಿ ಮಾಡೋದ್ರಿಂದ ಸಾರ್ವಜನಿಕ ಭಾಳ ತೊಂದರೆ ಆಗತೈತಿ. ಇಲ್ಲಿ ಏನು ರೋಡ್ ಸ್ಟಾರ್ಟ್ ಮಾಡ್ಯಾನ ಸ್ಟಾರ್ಟ್ ಮಾಡ್ದ ನೋಡೋದು ಒಂದು ಇಂಟ್ರಕ್ಷನ್ ಬೋರ್ಡ್ ಇಲ್ಲ. ಎಲ್ಲಿ ಯಾವ ರೋಡಿಗೆ ಏನು ಪ್ರೋಗ್ರಾಮ್ ಏನು ಮಾಡ್ಲತ್ತಾನವ, ರೋಡ್ ಪ್ರೋಗ್ರೆಸ್ ಐತಿ ಅಂತಂದು ಯಾವುದೇ ಒಂದು ಸೂಚನಾ ಫಲಕಗಳಿಲ್ಲ. ಈ ರೀತಿ ಬೇಜವಾಬ್ದಾರಿಯಿಂದ ಮಾಡೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗತೈತಿ. ಯಾವ ಕಾಂಟ್ರಾಕ್ಟರ್ ಅದಾನ ಅವ್ರು ಬಂದು ಈಗ ಜೀವ ಹೋಗಿತ್ತಿಲ್ಲ, ಇನ್ನತನ ಬಂದರು ಅವ್ರು ಇಟ್ಟೆಲ್ಲ ಮಂದಿ ಕೂಡ್ರು ಇಲ್ಲ. ಇನ್ನತನ ಯಾರು ಒಬ್ಬರು ಅಧಿಕಾರಿಗಳು ಬಂದಿಲ್ಲ, ಯಾವುದೇ ಪೊಲೀಸ್ ಇಲಾಖೆಯವ್ರು ಬಂದಿಲ್ಲ, ಅದು ಕಾಂಟ್ರಾಕ್ಟ್ ಹಿಡ್ದಂಥ ಕಾಂಟ್ರಾಕ್ಟ್ರೂ ಬಂದಿಲ್ಲ. ದಯವಿಟ್ಟು ಇಂಥ ಸಾವುಗಳಿಗೆ ನ್ಯಾಯ ಕೊಡ್ಬೇಕಂತ ನಮ್ಮ ಊರ ವತಿಯಿಂದ ನಾವು ಕೇಳ್ಕೊತೀವಿ. ನಾವು ತಿಕೋಟ ತಾಲೂಕಾ ಬಿಜ್ಜರಿ ಊರಾಗ್ರಿ ಇಲ್ಲಿ ರೋಡ್ ಪ್ರೋಗ್ರೆಸ್ ನಡೆದೈತಿ. ಇಲ್ಲಿ ರೋಡ್ ಪ್ರೋಗ್ರೆಸ್ ಏನು ನಡೆದೈತಲ್ರಿ, ರೋಡ್ ಮಾಡತ್ತಾರಲ್ಲ, ರೋಡ್ ಮಾಡೋ ಕಾಂಟ್ಯಾಕ್ಟ್ ರೀ. ಯಾವುದೇ ರೋಡ್ ಹತ್ರ ಒಂದು ಯಾವುದೇ ಇಂಟ್ರಕ್ಷನ್ ಬೋರ್ಡ್ ಇಲ್ಲ. ಇಲ್ಲಿ ರೋಡ್ ಪ್ರೋಗ್ರೆಸ್ ಐತಿ, ಇಲ್ಲಿ ಮುಂದೆ ರೋಡ್ ಇಲ್ಲ, ಈ ಥರದ ಯಾವುದೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.